ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar ಸ್ಟೇಷನ್ ರೋಡ್ ರಾಯಚೂರು ನಗರದಲ್ಲಿ ಆರಂಭಗೊಂಡಿರುವ GRR ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ದ ಬೆಸ್ಟ್ ಪ್ಲೇಸ್ ಫಾರ್ ಸ್ಟೇ. ರೈಲ್ವೆ ಸ್ಟೇಷನ್ ಸರ್ಕಲ್ ರಾಯಚೂರು. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್ ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್ ಹರಿಹರ ರೋಡ್ ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಧಾಕೃಷ್ಣ ಕ್ಯಾಟರಿಂಗ್ ಆಶಾಪುರ್ ರಸ್ತೆ ರಾಯಚೂರು. SC ಫ್ಯಾಷನ್ ಹಬ್ ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್ ಪೀಟ್ಲಾ ಬ್ರಿಡ್ಜ್ ರೋಡ್ ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. Sri Raghavendra Ghee. ಶ್ರೀ ರಾಘವೇಂದ್ರ ತುಪ್ಪ. ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, IB ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है. LBS ನಗರ್, ಚಂದ್ರಪಂಡ ರೋಡ್, ರಾಯಚೂರು. ರಾಯಚೂರು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭಗೊಳ್ಳುತ್ತಲಿದೆ ಶೋಭಾ ಕಾಂಚಿ ಸ್ಯಾರೀಸ್. ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿತ್ ರಾಯಚೂರು ಹಬ್, ಗಾಂಧಿ ಚೌಕ್ ಹತ್ತಿರ ರಾಯಚೂರು. ಜಸ್ಟ್ ಫಾರ್ ಯು, ಜಸ್ಟ್ ವಾರ್ ಕಿಡ್ಸ್ toys, it's all about babies. Just for you, just for kids toys. Arab Mohalla Circle near Suraksha Hospital, Lal Pahadi, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವಸತಿ ಯೋಜನೆಯಡಿ ಬಾಕಿ ಇರುವ ಹಣ ಫಲಾನುಭವಿಗಳಿಗೆ ಪಾವತಿಸಲು DC ಡಾಕ್ಟರ್ ಅವಿನಾಶ್ ಮೆನನ್ ಸೂಚನೆ. ಪೂರ್ಣಿಮಾ ಸಂಸ್ಥೆಯ ವತಿಯಿಂದ ಅಯ್ಯಪ್ಪ ಸ್ವಾಮಿ ಪೂಜೆ ನೆರವೇರಿತು. ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಹಾತ್ಮ ಗಾಂಧಿ ಕುರಿತು ವಿಚಾರ ಸಂಕಿರಣ. ಪ್ರೌಢಶಾಲಾ ಮಟ್ಟದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಜಾರಿ ಅಗತ್ಯ. ಇಂದಿರಾ ಕೃಷ್ಣಪ್ಪ. ಮಾವಿನಕೆರೆ ಬಳಿ ಸರ್ಕಾರಿ ಜಾಗ ನಕಲಿ ದಾಖಲೆ ಸೃಷ್ಟಿಸಿ ಕಬಳಿಕೆ. ನಗರಸಭೆ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ DSS ಆಗ್ರಹ. ಹೊಸ ವರ್ಷಾಚರಣೆ ಹೆಸರಿನಲ್ಲಿ ಮೋಜು ಮಸ್ತಿ ನಿಷೇಧಕ್ಕೆ ಆಗ್ರಹಿಸಿ ಹಿಂದೂ ಜನಜಾಗೃತಿ ಸಮಿತಿ ಮನವಿ. ಚಿನ್ನಯ್ಯ ನಾಯಕನ ಮೇಲೆ ಹಲ್ಲೆ, ಆರೋಪಿ ಬಂಧನಕ್ಕೆ ಒತ್ತಾಯ. ರಾಷ್ಟ್ರಮಟ್ಟದ ಯೋಗ ಸ್ಪರ್ಧೆಗೆ ವಿನುತಾ ಗೌಡ GN ಆಯ್ಕೆ. ಮತ್ತು ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿಗಳ ಪೂರ್ಣಗೊಳಿಸಲು ಸಂಸದರಿಂದ ಹೆದ್ದಾರಿ ಪ್ರಾಧಿಕಾರಕ್ಕೆ ಮನವಿ. ವಾರ್ತೆಗಳ ವಿವರ.
ಜಿಲ್ಲೆಯಲ್ಲಿ ವಿವಿಧ ವಸತಿ ಯೋಜನೆಗಳಿಗೆ ಜಿಪಿಎಸ್ ಮೂಲಕ ಅನುದಾನ ಬಿಡುಗಡೆಯಾಗುತ್ತಿದ್ದು, ಬಾಕಿ ಇರುವ ಅನುದಾನವನ್ನು ತ್ವರಿತಗತಿಯಲ್ಲಿ ಬಿಡುಗಡೆಗೊಳಿಸಬೇಕೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ಅವಿನಾಶ್ ಮೆನನ್ ರಾಜೇಂದ್ರನ್ ಅಧಿಕಾರಿಗಳಿಗೆ ಸೂಚಿಸಿದರು. ಜಿಲ್ಲೆಯಲ್ಲಿ ವಿವಿಧ ವಸತಿ ಯೋಜನೆಗಳಿಗೆ ಜಿಪಿಎಸ್ ಮೂಲಕ ಅನುದಾನ ಬಿಡುಗಡೆಯಾಗುತ್ತಿದ್ದು, ಬಾಕಿ ಇರುವ ಅನುದಾನವನ್ನು ತ್ವರಿತಗತಿಯಲ್ಲಿ ಬಿಡುಗಡೆಗೊಳಿಸಬೇಕೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ಅವಿನಾಶ್ ಮೆನನ್ ರಾಜೇಂದ್ರನ್ ಅಧಿಕಾರಿಗಳಿಗೆ ಸೂಚಿಸಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ನಡೆಸಿ ವಿವಿಧ ಇಲಾಖೆಗಳ ಪ್ರಗತಿ ಪರಿಶೀಲನೆ ಸಭೆ ನಡೆಸಿ ಮಾತನಾಡಿದರು. ಜಿಲ್ಲೆಯಲ್ಲಿ ವಸತಿ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಅನುದಾನ ಬಿಡುಗಡೆ ಮಾಡುತ್ತದೆ. ಮನೆ ನಿರ್ಮಾಣದಿಂದ ಹಿಡಿದು ಒಟ್ಟು 4 ಹಂತದಲ್ಲಿ 1.5 ಲಕ್ಷ ರೂಪಾಯಿ ಅನುದಾನ ಜಿಪಿಎಸ್ ಮೂಲಕ ಬಿಡುಗಡೆ ಮಾಡುತ್ತಿದೆ. ಬಾಕಿ ಇರುವ ಫಲಾನುಭವಿಗಳಿಗೆ ಬಿಡುಗಡೆ ಮಾಡಬೇಕು ಎಂದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಇಂದಿರಾ ಆವಾಸ್ ಯೋಜನೆ ಫಲಾನುಭವಿಗಳಿಗೆ ಅನುದಾನ ಬಿಡುಗಡೆ ಮಾಡಲು ಸೂಚಿಸಿದ ಅವರು, ಜಿಲ್ಲಾ ಮಟ್ಟದಲ್ಲಿ ಇರುವ ಸಮಸ್ಯೆಗಳನ್ನು ಮಾಹಿತಿಯನ್ನು ಸಮಯಕ್ಕೆ ನೀಡಬೇಕೆಂದು ತಿಳಿಸಿದರು. ಗ್ರಾಮ ಸಡಕ್ ಯೋಜನೆಯಲ್ಲಿ ಕಳೆದ 2017-18 ಮತ್ತು 2018-19ರಲ್ಲಿ ಗುರಿ ಸಾಧನೆ ಬಗ್ಗೆ ಸಂಕ್ಷಿಪ್ತ ವರದಿ ನೀಡಲು ತಿಳಿಸಿದರು. 2020-21ನೇ ಸಾಲಿನ 42 ಕಾಮಗಾರಿಗಳು ಗುರಿ ಇದ್ದು ಪೂರ್ಣಗೊಳಿಸಬೇಕು. ಕಾಮಗಾರಿ ತೊಂದರೆ ಇರುವುದರಿಂದ ಬಗ್ಗೆ ತಕ್ಷಣವೇ ಮಾಹಿತಿ ನೀಡಬೇಕೆಂದರು. ಅಟಲ್ ಪೆನ್ಷನ್ ಯೋಜನೆ ಅಡಿಯಲ್ಲಿ 2020-21ನೇ ಸಾಲಿನ 1 ಲಕ್ಷ ಫಲಾನುಭವಿಗಳ ಗುರಿ ತಲುಪಬೇಕೆಂದು ಹೇಳಿದರು. ಜಿಲ್ಲೆಯಲ್ಲಿ ಕೋವಿಡ್ನಿಂದ ಮೃತಪಟ್ಟಿರುವ ಕುಟುಂಬಕ್ಕೆ ಪರಿಹಾರ ನೀಡುತ್ತಿದ್ದು, ಈ ವರ್ಷದ ಮಾಹಿತಿಯನ್ನು ಕಳುಹಿಸಿ ಬಾಕಿ ಇರುವ ಕುಟುಂಬಕ್ಕೆ ಪರಿಹಾರ ಒದಗಿಸಿಕೊಡಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸಿಫ್, ಜಿಲ್ಲಾ ಕ್ಷಯ ರೋಗ ನಿಯಂತ್ರಣ ಅಧಿಕಾರಿ ಸುರೇಂದ್ರ ಬಾಬು, ಯೋಜನಾ ಅಧಿಕಾರಿ ಮಹೇಂದ್ರ ಕುಮಾರ್, ಪ್ರಶಾಂತ್, ಡಾಕ್ಟರ್ ರೋಣಿ, ಡಾಕ್ಟರ್ ವಿಜಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ವೀರನಗೌಡ ಸೇರಿದಂತೆ ಅನೇಕ ಅಧಿಕಾರಿಗಳು ಇದ್ದರು. ಅಯ್ಯಪ್ಪ ಸ್ವಾಮಿ ಪೂಜೆಯನ್ನು ಇಂದು ಪೂರ್ಣಿಮಾ ಸಂಸ್ಥೆಯ ವತಿಯಿಂದ ಪೂರ್ಣಿಮಾ ಕಾಲೇಜಿನ ಆವರಣದಲ್ಲಿ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಮಾಣಿಕ್ ಪ್ರಭು ಅಂಧ ಮಕ್ಕಳು ಭಾಗವಹಿಸಿದ್ದರು. ರಾಯಚೂರಿನ ಎಲ್ಲ ಆಶ್ರಮದ ಗುರುಸ್ವಾಮಿಗಳು ಹಾಗೂ ಅಯ್ಯಪ್ಪ ಸ್ವಾಮಿ ಭಕ್ತರು ಭಾಗವಹಿಸಿದ್ದರು.
ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಅಳ್ಳುಂಡಿ ರಂಗನಾಥ್ ಅವರಿಗೆ ಪೂರ್ಣಿಮಾ ಸಂಸ್ಥೆಯ ಅಧ್ಯಕ್ಷರಾದ ಎಲ್ ಕೇಶವರೆಡ್ಡಿ ಹಾಗೂ ಕುಟುಂಬದವರು ಸನ್ಮಾನಿಸಿ ಗೌರವಿಸಲಾಯಿತು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448982828 8147283563 8147284561. ಶ್ರೀ ರಾಧಾಕೃಷ್ಣ ಕ್ಯಾಟರಿಂಗ್. ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಗೃಹ ಪ್ರವೇಶ, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್ಸ್, ಕಿಟಿ ಪಾರ್ಟೀಸ್, ಇನ್ನೂ ಹಲವು ರೀತಿಯ ಶುಭ ಕಾರ್ಯಕ್ರಮಗಳಿಗೆ ಶುದ್ಧ ತರಕಾರಿಯೊಂದಿಗೆ ಉತ್ತಮವಾದ ಊಟ ಮತ್ತು ಮೊಸರು, ಅದರೊಂದಿಗೆ ಗುಣಮಟ್ಟದ ಹಿಟ್ಟಿನಿಂದ ಪೂರಿ, ಬಜ್ಜಿ ಹಾಗೂ ಶುದ್ಧವಾದ ಮಿನರಲ್ ವಾಟರ್ ಸೌಲಭ್ಯ, ಇದರ ಜೊತೆಗೆ ಊಟವನ್ನು ನೀಡಲಾಗುವುದು. ಕ್ಯಾಟರಿಂಗ್ ಸೌಲಭ್ಯವಿರುತ್ತದೆ. ನಮ್ಮ ಹತ್ತಿರ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪವಿದ್ದು ಇದರಲ್ಲಿ ತಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳನ್ನು ಮಾಡಬಹುದು. ಅದಕ್ಕೆ ಬೇಕಾಗುವ ಫಂಕ್ಷನ್ ಹಾಲ್, ಟೆಂಟ್, ಕುರ್ಚಿಗಳು, ಟೇಬಲ್ಗಳು, ವಿವಿಧ ರೀತಿಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ.
ಹಿಂದೆ ಸಂಪರ್ಕಿಸಿ ಶ್ರೀ ರಾಧಾಕೃಷ್ಣ ಕ್ಯಾಟರಿಂಗ್, ಆಶಾಪುರ್ ರಸ್ತೆ, ರಾಯಚೂರು. ಮೊಬೈಲ್ 9632287675. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಷ್ಟ್ರೀಯ ಸೇವಾ ಯೋಜನೆ ಸ್ಥಾಪನೆಯಾಗಿ 59 ವರ್ಷಗಳಾಗಿದ್ದು, ಮಹಾತ್ಮ ಗಾಂಧೀಜಿ ಅವರ ತತ್ವಗಳನ್ನು ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಅಳವಡಿಸಲಾಗಿದೆ. ಅಂದಿನಿಂದ ಇಲ್ಲಿಯವರೆಗೆ ಶಾಲಾ ಕಾಲೇಜುಗಳಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಕೆಲಸ ನಡೆಯುತ್ತಿದೆ. ರಾಷ್ಟ್ರೀಯ ಸೇವಾ ಯೋಜನೆ ಮತ್ತು ಮಹಾತ್ಮ ಗಾಂಧೀಜಿ ಅವರ ಅವಿನಾಭಾವ ಸಂಬಂಧವಿದೆ ಎಂದು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಗೌರವ ಕಾರ್ಯದರ್ಶಿ ಇಂದಿರಾ ಬಿ ಕೃಷ್ಣಪ್ಪ ಅವರು ಹೇಳಿದರು. ರಾಷ್ಟ್ರೀಯ ಸೇವಾ ಯೋಜನೆ ಸ್ಥಾಪನೆಯಾಗಿ 59 ವರ್ಷಗಳಾಗಿದ್ದು, ಮಹಾತ್ಮ ಗಾಂಧೀಜಿ ಅವರ ತತ್ವಗಳನ್ನು ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ಅಳವಡಿಸಲಾಗಿದೆ. ಅಂದಿನಿಂದ ಇಲ್ಲಿಯವರೆಗೆ ಶಾಲಾ ಕಾಲೇಜುಗಳಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಕೆಲಸ ನಡೆಯುತ್ತಿದೆ. ರಾಷ್ಟ್ರೀಯ ಸೇವಾ ಯೋಜನೆ ಮತ್ತು ಮಹಾತ್ಮ ಗಾಂಧೀಜಿಯವರ ಅವಿನಾಭಾವ ಸಂಬಂಧವಿದೆ ಎಂದು ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಗೌರವ ಕಾರ್ಯದರ್ಶಿ ಇಂದಿರಾ ಬಿ ಕೃಷ್ಣಪ್ಪ ಅವರು ಹೇಳಿದರು. ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಮಾಜಶಾಸ್ತ್ರ ವಿಭಾಗ, ರಾಷ್ಟ್ರೀಯ ಸೇವಾ ಯೋಜನೆ ಘಟಕ, IQAC, ರಾಷ್ಟ್ರೀಯ ಸೇವಾ ಯೋಜನೆ ಯುವ ಸಬಲೀಕರಣ ಇಲಾಖೆ ಹಾಗೂ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಮತ್ತು ಯು ಭೂಪತಿ ಸ್ಮಾರಕ ಟ್ರಸ್ಟ್ ಸಂಯುಕ್ತ ಆಶ್ರಯದಲ್ಲಿ ಮಹಾತ್ಮ ಗಾಂಧಿ ಕುರಿತು ವಿಚಾರ ಸಂಕಿರಣ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸ್ವಾತಂತ್ರ್ಯ ಹೋರಾಟಗಾರರು ದೇಶದ ಏಕೀಕರಣಕ್ಕೆ ಹೋರಾಡಿ ಸ್ವಾತಂತ್ರ್ಯ ತಂದುಕೊಟ್ಟರು. ಆದರೆ ದೇಶದಲ್ಲಿ ಆಡಳಿತ ವ್ಯವಸ್ಥೆ ಮತ್ತು ಸರ್ಕಾರದ ರಚನೆ ಸೇರಿದಂತೆ ಅನೇಕ ಸಮಸ್ಯೆಗಳು ಎದುರಾದ ಸಂದರ್ಭದಲ್ಲಿ 3 ಸಮಿತಿಗಳನ್ನು ರಚನೆ ಮಾಡಲಾಯಿತು. ಸಮಿತಿಯು ದೇಶದಲ್ಲಿ ಇರುವ ಸುಮಾರು 300 ವಿಶ್ವವಿದ್ಯಾಲಯಗಳು ಕುಲಪತಿಗಳು ಸೇರಿಕೊಂಡು ವಿಷಯಗಳನ್ನು ಕ್ರೋಢೀಕರಿಸಿ ಸರ್ಕಾರದ ಮುಂದೆ ಇಡಲಾಯಿತು ಎಂದರು. ಈ ವಿಷಯಗಳನ್ನು ಸಮ್ಮೇಳನಗಳ ಹಾಗೂ ವಿದ್ಯಾರ್ಥಿಗಳ ಸಮ್ಮೇಳನಗಳಲ್ಲಿ ಮಂಡಿಸಿ ಮಾಹಿತಿ ಪಡೆದು ನಂತರ ಅಂದಿನ ಶಿಕ್ಷಣ ಸಚಿವರು ಅದನ್ನು ಒಪ್ಪಿಕೊಂಡರು. ಅಂದಿನಿಂದ ರಾಷ್ಟ್ರೀಯ ಸೇವಾ ಯೋಜನೆ ಜಾರಿಗೆ ಬಂದು ಶಾಲಾ ಕಾಲೇಜುಗಳಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಆರಂಭಿಸಲಾಯಿತು ಎಂದು ತಿಳಿಸಿದರು. ರಾಷ್ಟ್ರೀಯ ಸೇವಾ ಯೋಜನೆ ಆರಂಭವಾಗಿ ಇಂದಿಗೆ 59 ವರ್ಷಗಳು ಪೂರೈಸಿದೆ. ವರ್ಷಾಚರಣೆ ಮಾಡಲಾಯಿತು. ಇದೀಗ ರಾಷ್ಟ್ರೀಯ ಸೇವಾ ಯೋಜನೆಯು ಪ್ರೌಢಶಾಲಾ ಹಂತದವರೆಗೂ ವಿಸ್ತರಿಸಲಾಗಿದೆ ಎಂದು ಹೇಳಿದರು. ಖ್ಯಾತ ವೈದ್ಯ ಡಾಕ್ಟರ್ ಹಾಗೂ ಸಾಹಿತಿ ಯು ಭೂಪತಿ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷೆ ವಸುಂಧರಾ ಭೂಪತಿ ಅವರು ಮಹಾತ್ಮ ಗಾಂಧಿ ಅವರ ದೃಷ್ಟಿಯಲ್ಲಿ ಪ್ರಕೃತಿ ಚಿಕಿತ್ಸೆ ಕುರಿತು ಮಾತನಾಡಿದರು. ಈ ವೇಳೆ ಸ್ವಾತಂತ್ರ್ಯ ಹೋರಾಟಗಾರ ಡಿ ಪಂಪಣ್ಣ ಮತ್ತು ಅಮರೇಶ್ ಪಾಟೀಲ್ ಅವರನ್ನು ಸನ್ಮಾನಿಸಲಾಯಿತು. ಕಾಲಘಟ್ಟ 75 ವರ್ಷಗಳಾಯಿತು ನಾವು ಸ್ವಾತಂತ್ರ್ಯವನ್ನು. ಈ ಅಮೃತ ಮಹೋತ್ಸವದ ಅನೇಕ ಕಾರ್ಯಕ್ರಮಗಳು, ವಿಚಾರ ಸಂಕಿರಣಗಳು ದೇಶಾದ್ಯಂತ ನಡೀತಾ ಇದ್ದಾವೆ. ಅದರಲ್ಲಿ ಗಾಂಧಿ ಭವನ ಇಡೀ ಭಾರತದಲ್ಲಿ, ಬೆಂಗಳೂರಿನ ಗಾಂಧಿ ಭವನ ಇಡೀ ಭಾರತದಲ್ಲೇ A1 ಪ್ರಥಮ ಗಾಂಧಿ ಭವನ ಅಂತ ಖ್ಯಾತಿಯಾಗಿದೆ. ಇಡೀ ರಾಷ್ಟ್ರದ ತುಂಬ ಎಲ್ಲ ರಾಜ್ಯಗಳಲ್ಲೂ ಗಾಂಧಿ ಭವನ ಇದೆ. ಅದರಲ್ಲಿ ಬೆಂಗಳೂರಿನ ಗಾಂಧಿ ಭವನ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಅಷ್ಟೊಂದು ತೀವ್ರ ಚಟುವಟಿಕೆಗಳಲ್ಲಿ, ಕಾರ್ಯಗಳಲ್ಲಿ ತೊಡಗಿಕೊಂಡಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂತಹ ಗಾಂಧಿ ಭವನ ಹೀಗೆ ಎಲ್ಲ ಜಿಲ್ಲೆಗಳಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನು ಗುರುತಿಸಿ ಅವರನ್ನು ಗೌರವಿಸುವಂತಹ, ಮುಂದಿನ ಪೀಳಿಗೆಗೆ ಪರಿಚಯಿಸುವಂತಹ ಕೆಲಸವನ್ನು ಮಾಡ್ತಿದೆ. ಇಲ್ಲಿಗೆ ಬಂದು ನಾವು ಇರುವ ಸ್ಥಳಕ್ಕೆ ಎಲ್ಲಿ ಕಾರ್ಯಕ್ರಮ ಮಾಡ್ತೀವೋ ಅಲ್ಲಿ ಬಂದು ಅವರು ಭಾಗಿಯಾಗಕ್ಕೆ ಆಗದೇ ಇರೋವಂಥ ಸಂದರ್ಭದಲ್ಲಿ ಅವರ ಮನೆಗಳಿಗೆ ತೆರಳಿ
ಅವರನ್ನು ಗೌರವಿಸುವಂಥ ಕೆಲಸ. ಅಲ್ವಾ? ಒಂಚೂರು ನಿಮ್ಗೆ ಈಗ ಸಮಯ ಕೊಟ್ಟರೆ ಪಕ್ಕದಲ್ಲೇ ಪಿಸುಗುಡ್ತಾ ಇರ್ತೀರಾ, ಮಾತಾಡ್ತಿರ್ತೀರ. ನಮ್ಗೆ ಸುಮ್ಮನಿರೋಕ್ಕಾಗಲ್ಲ ಮಾತಾಡದೆ. ಆದರೆ ಮೌನ ನಮ್ಗೆ ಎಷ್ಟು ಶಕ್ತಿಯನ್ನು ಕೊಡುತ್ತೆ ಅನ್ನೋದನ್ನು ಮಹಾತ್ಮ ಗಾಂಧಿಯವರು ನಮಗೆ ತೋರಿಸ್ಕೊಟ್ಟಂಥದ್ದು. ಈ ಎಲ್ಲವುಗಳನ್ನು ಅವರು ಪ್ರಯೋಗ ಮಾಡ್ತಾ ತಮ್ಮ ಜೀವನವನ್ನು ನಡೆಸಿದ್ದು. ಆಮೇಲೆ ಸತ್ಯಾನ್ವೇಷಣೆಗೆ ಅವರ ಪುಸ್ತಕ ಇವತ್ತೇನು ಗಾಂಧಿ ಭವನದಿಂದ ಇಂದಿರಾ ಕೃಷ್ಣಪ್ಪನವರು ಎಲ್ಲರೂ ಕೊಟ್ಟಿದ್ದಾರೆ, ಅದು ಅವ್ರ ಮೇಲೆ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್, ಆಮೇಲೆ ಆಟೋಬಯೋಗ್ರಫಿ ಇರ್ಬೋದು, ಅವೆಲ್ಲವೂ ಕೂಡ ಅದರಲ್ಲಿ ಅವರ ಆರೋಗ್ಯದ ಬಗ್ಗೆ ಕೂಡ ಹೇಳಿರುವಂಥದ್ದು. ಆಮೇಲೆ ಒಂದು ಅಂತ ಹೇಳಿದ್ರೆ ಇವತ್ತು ನಮಗೆ ಪ್ರಕೃತಿ ಪಂಚಮಹಾಭೂತಗಳಿಂದ ಆಗಿದೆ ಅಲ್ವಾ? ಗೊತ್ತು, ಸೂರ್ಯ ಇವೆಲ್ಲವೂ ಕೂಡ ಹೇಗೆ ಮುಖ್ಯನೋ ದೇಹ ಕೂಡ ಹಾಗೇನೆ ಪಂಚಮಹಾಭೂತಗಳಿಂದ, ಪೃಥ್ವಿ, ಆಪ್, ತೇಜ, ವಾಯು, ಆಕಾಶ ಅಂತ ಹೇಳ್ತೀವಿ. ಹಂಗೇನಾಗಿದೆ. ಯಾಕೆಂದ್ರೆ ಗಾಳಿ ನಮಗೆ ನೀರಿಲ್ಲದೆ ನಾವು ಕೆಲವು ದಿನ ಇರಬಹುದು, ಆಹಾರ ಇಲ್ಲದೇನೂ ಇರ್ಬೋದು, ಆದರೆ ಗಾಳಿ ಇಲ್ಲದೆ ನಮ್ಗೆ ಬದುಕೋಕ್ಕಾಗಲ್ಲ. ಈಗ ಇವೆಲ್ಲ ಕ್ಲೋಸ್ ಮಾಡಿ ನಮಗೆ ಒಳಗೆ ಕೂಡ ಹಾಕ್ಬಿಟ್ರೆ ಹೆಂಗಿರುತ್ತೆ? ಆಗಲ್ಲ ನಮಗೆ ಅಲ್ವಾ? ಇದೇ ಗಾಳಿನ ಕುಡಿಬೇಕು. ಆಮೇಲೆ ಕೂಡ ನಮ್ಗೆ ಎಷ್ಟೋ ಜನಕ್ಕೆ ಉಸಿರಾಡೋ ಕ್ರಮ ಗೊತ್ತಿಲ್ಲ, ಮೇಲ್ಮೇಲೆ ಉಸಿರಾಡ್ತಿರ್ತೀವಿ. ಆಯುರ್ವೇದ ಡಾಕ್ಟ್ರು ಇಲ್ಲ ನಾಟಿ ವೈದ್ಯ ಕಡಿಮೆ ಆಗಿಲ್ಲ ಅಂದರೆ ಮತ್ತೆ ಹೋಮಿಯೋಪತಿ ಏನೇನೋ ಬೇರೆ ಬೇರೆ ದಿನ ಆಮೇಲೆ ನೋಡ್ತಾ ಹೋಗ್ತೀವಿ ಅಲ್ವಾ? ಆದರೆ ಔಷಧಿನೇ ಇಲ್ಲದೆ ಇರೋ ಚಿಕಿತ್ಸಾ ಪದ್ಧತಿ ಇದೆ ಅಂತ ಗೊತ್ತಾ? ವೈದ್ಯ ಪದ್ಧತಿ, ಅದೇ ಪ್ರಕೃತಿ ಚಿಕಿತ್ಸೆ. ರಾಯಚೂರಿನಲ್ಲಿ ಒಂದು ಆಸ್ಪತ್ರೆ ಇದೆ ಪ್ರಕೃತಿ ಚಿಕಿತ್ಸೆ, ಅದೀಗಿದೆಯೋ ಇಲ್ಲ ಗೊತ್ತಿಲ್ಲ, ನಾನು ಚಿಕ್ಕೋಡಿದ್ದಲ್ಲಿ ನ್ಯಾಚುರೋಪತಿ ಹಾಸ್ಪಿಟ್ಲ್ ಅಂತಾನೆ ಇದೆ ರಾಯಚೂರಿನಲ್ಲೂ ಕೂಡ. ಅಲ್ಲಿ ಯಾವುದೇ ಔಷಧಿಯನ್ನು ಕೊಡಲ್ಲ, ಔಷಧಿ ರಹಿತ ಚಿಕಿತ್ಸೆ. ಮಹಾತ್ಮ ಗಾಂಧಿಯವರು ತಮ್ಮ ಮೇಲೆ ಪ್ರಯೋಗ, ಅವರು ಅನೇಕ ಪ್ರಯೋಗಗಳನ್ನ ಮಾಡಿಕೊಂಡ್ರು, ನಿಮ್ಗೆ ಗೊತ್ತಿದೆ. ಹಾಗೆ ಅವರು ಯಾವುದು ಔಷಧಿ ಬೇಡ, ಮಾತ್ರೆ ಬೇಡ, ಆಪರೇಷನ್ ಬೇಡ ಅಂತ ಹೇಳಿ ಅವರು ಪ್ರಕೃತಿ ಚಿಕಿತ್ಸೆಯ ಮೂಲಕ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಅವ್ರು ಏನು ಹೇಳ್ತಿದ್ರು, ನಾನು 125 ವರ್ಷ ಬದುಕ್ತೀನಿ ಅಂತಿದ್ರು. 125 ವರ್ಷ ನಂಗೆ ಗೊತ್ತಿಲ್ಲ. ಸೊ ಅಂತಹ ಚಿಕಿತ್ಸೆ ಬಗ್ಗೆ ಅವರು ಪ್ರಯೋಗ ಮಾಡ್ಕೊಂಡಿರೋದನ್ನ ತಮ್ಮೆದುರು ನಾನು ಹೇಳ್ತೇನೆ. ಆದರೆ ನೀವು ಅದನ್ನು ಕೇಳಿದ ತಕ್ಷಣ ಅದನ್ನು ಪ್ರಯೋಗ ಮಾಡ್ಕೋಬೇಡಿ. ಯಾರಾದರೂ ನ್ಯಾಚುರೋಪತಿ ವೈದ್ಯರನ್ನ ಕಂಡು ಆಮೇಲೆ ಏನ ಮಾಡಬೇಕು, ಆಮೇಲೆ ಅದನ್ನು ಬಲ್ಲಂತಹವರಿಂದ ತಿಳ್ಕೊಂಡು ಅದನ್ನು ಪ್ರಯೋಗವನ್ನು ನಾವು ಮಾಡಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ಔಷಧಿಗಾಗಿ ಲಕ್ಷಾಂತರ ರೂಪಾಯಿ ನಾವು ಖರ್ಚು ಮಾಡ್ತಾ ಇದ್ದೀವಿ. ಒಂದು ಸರ್ಜರಿ ಅಂದರೆ ನಮಗೆ 3-4 ಲಕ್ಷ ಬೇಕು. ಒಂದು ಔಷಧಿಗಳಿಗೆ ಡಯಾಬಿಟೀಸು, BP, ಮತ್ತೊಂದು ಹಾರ್ಟ್ ಪ್ರಾಬ್ಲಮ್ ಇದೆ ಅಂದರೆ ತಿಂಗಳಿಗೆ ನಮಗೆ ಸಾವಿರಾರು ರೂಪಾಯಿಗಳ, ಎಷ್ಟೋ ಜನರಿಗೆ ದುಡಿದ ಸಂಬಳದಲ್ಲಿ ಅರ್ಧಕ್ಕರ್ಧ ಸಂಬಳ ಆರೋಗ್ಯಕ್ಕಾಗಿಯೇ ಮೀಸಲಿರಿಸುವಂಥ ಪರಿಸ್ಥಿತಿ ಇವತ್ತು ಎದುರಾಗಿದೆ. ಅದರಲ್ಲೂ ನಮಗೆ ಈ ಕರೋನಾ ಸಂದರ್ಭದಲ್ಲಿ ನಮಗೆಲ್ಲ ಎಷ್ಟು ಭಯ ಆಗಿತ್ತು. ಈಗಲೂ ಇನ್ನೂ ಭಯ ಹೋಗಿಲ್ಲ, ಆತಂಕ ಇದೆ. ಒಮೈಕ್ರಾನ್ ಶುರುವಾಗಿದೆ, ಸೊ ಏನಾಗುತ್ತೋ ಅನ್ನೋ ಆತಂಕ ಇದೆ. ನಾವೆಲ್ಲ ಎಷ್ಟು ಅದಕ್ಕೆ ಔಷಧಿನೇ ಇಲ್ಲ, ಅದು ಏನು ಮಾಡುತ್ತೋ, ನಾವು ಯಾರು ಸಾಯ್ತೀವೋ ಯಾರು ಬದುಕ್ತೀವೋ ಏನೋ, ಒಬ್ರನ್ನ ಕಂಡ್ರೆ ಭಯ. ಮನೆಯವರನ್ನೇ ತಂದೆ ಮಕ್ಕಳು ಅಥವಾ ತಾಯಿ ಮಕ್ಕಳು ಜೊತೆಗೂ ಸರಳವಾದ ಒಂದು ಶಬ್ದ, ಎಂದೂ ಕಾಣದಿದಂತಹ ಒಂದು ಸ್ಥಿತಿ ಇದು. ಅದಕ್ಕಿಂತ ಮುಂಚೆ ಸ್ವಾತಂತ್ರ್ಯ ಯಾರು ಬಲಾಢ್ಯ ಇದ್ರು, ಬಲಿಷ್ಠ ಇದ್ರು, ಅವನೇ ಆಳ್ತಾ ಇದ್ದ ಹೊರತಾಗಿ ಪ್ರಜರೆಲ್ಲರೂ ಸ್ವಾತಂತ್ರ್ಯ ಆಗ್ತಕ್ಕಂಥ ಪರಿಸ್ಥಿತಿ ಮೊದಲನೇ ಸಲ ಪ್ರಪಂಚದಲ್ಲಿ ಹುಟ್ಟಿದ್ದು 1947. ಅದರ ಎಡಬಾಲ ಸಮಾಜ. ಅದನ್ನು ಸ್ವಲ್ಪ ಆಳವಾಗಿ ಇನ್ನೊಂದು ಮಕ್ಕಳು ಹಿರಿಯರು ತಮ್ಮ ಗುರುಗಳವರು ತಮಗೆ ತಿಳಿಸ್ತಾರೆ. ಗಾಂಧಿಯವರು ಹಿರಿಯರು ಅಂತ, ಅನೇಕ ಅಂಬೇಡ್ಕರ್ ಅವರು, ಮಹಾನ್ ಪುರುಷರು ಅದನ್ನು ತಿಳಿಸಿದ್ದಾರೆ. ನೀವು ಯಾವ ಪರಿಸ್ಥಿತಿಯಿಂದ ಯಾವ ಪರಿಸ್ಥಿತಿಗೆ ಬಂದ್ರಿ ಎಂಬ ಕಲ್ಪನೆ ನಿಮ್ಮಲ್ಲಿ ಬರ್ರಿ. ಇವತ್ತು ನಿಮಗೆ ರಾಜರು ಯಾರೂ ಇಲ್ಲ, ಪ್ರಜಾರಾಜ್ಯ, ಪ್ರಜೆಗಳೇ ರಾಜರು. ನೀವು ಇಲ್ಲಿ ಕುಂತವ್ರು ಎಲ್ಲರೂ ರಾಜರು. ರಾಜರಂತ ಅನಿಸ್ಕೊಳ್ಳೋಕ್ಕೆ ಬಹಳ ಹಗರ. ಒಂದು ವಿನಾರ ಹಾಕಿದ್ರು ನಮ್ಮಲ್ಲಿ. ಹಾಗಾಗಿ ಒಂದೇನೋ ದೊಡ್ಡ ಪದವಿ ಬಂತಪ್ಪ ಅಂತ. ಪದವಿ ಬಂತಿತ್ತು ಒಳ್ಳೆಯದೇ ಒಂದು ಅಷ್ಟೇ. ಏಕೆಂದರೆ ಪದವಿಯಿಂದ ನೀವು ಯಾವ ಸ್ಥಾನಮಾನವನ್ನು ಪಡೆದುಕೊಂಡ್ರಿ, ಅದರ ಮಹತ್ವ ಏನು, ಅದರ ಹೊಣೆಗಾರಿಕೆ. ಈ ಸಂದರ್ಭದಲ್ಲಿ ಪ್ರಾಂಶುಪಾಲ ಡಾಕ್ಟರ್ ಎಂಕಣ್ಣ ಹಿರಿಯಾರ್, ಹೃದ್ರೋಗ ತಜ್ಞರು ಹಾಗೂ ಸಾಹಿತಿ ಡಾಕ್ಟರ್ ಸುರೇಶ್ ಸಗರದ್, ಸಮಾಜಶಾಸ್ತ್ರ ವಿಭಾಗ ಮುಖ್ಯಸ್ಥ JL ಈರಣ್ಣ, IQEC ಘಟಕ ಸಂಚಾಲಕ ಮಹಾಂತೇಶ್ ಅಂಗಡಿ, ವೆಂಕಟೇಶ್, ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಇಶ್ರತ್,
ಬೇಗಂ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದರು. ನಗರದ IDSMT ಲೇಔಟ್ನಲ್ಲಿ 599 ನಿವೇಶನಗಳಿದ್ದು, ಆದರೆ ಮಾವಿನಕೆರೆ ಸುತ್ತಮುತ್ತ ಇರುವ ಸರ್ಕಾರಿ ಸ್ಥಳಗಳನ್ನು ಒತ್ತುವರಿ ಮಾಡಿ ಅಕ್ರಮ ಪ್ಲಾಟ್ಗಳ ನಂಬರ್ಗಳನ್ನು ಸೃಷ್ಟಿಸಿ ದಾಖಲೆಗಳನ್ನು ನಗರಸಭೆ ನೀಡುತ್ತಿದ್ದು, ಈ ಖಾತೆ ಮಾಡಲಾಗುತ್ತಿದ್ದು, ಕೂಡಲೇ ತನಿಖೆ ನಡೆಸಿ ನಗರಸಭೆ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿಯಿಂದ ಮನವಿ ನೀಡಲಾಯಿತು. ನಗರದ IDSMT ಲೇಔಟ್ನಲ್ಲಿ 599 ನಿವೇಶನಗಳು ಇದ್ದು, ಆದರೆ ಮಾವಿನಕೆರೆ ಸುತ್ತಮುತ್ತ ಇರುವ ಸರ್ಕಾರಿ ಸ್ಥಳಗಳನ್ನು ಒತ್ತುವರಿ ಮಾಡಿ ಅಕ್ರಮ ಪ್ಲಾಟ್ಗಳ ನಂಬರ್ಗಳನ್ನು ಸೃಷ್ಟಿಸಿ ದಾಖಲೆಗಳನ್ನು ನಗರಸಭೆ ನೀಡುತ್ತಿದ್ದು, ಈ ಖಾತೆ ಮಾಡಲಾಗುತ್ತಿದ್ದು, ಕೂಡಲೇ ತನಿಖೆ ನಡೆಸಿ ನಗರಸಭೆ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ದಲಿತ ಸಂಘರ್ಷ ಸಮಿತಿಯಿಂದ ಮನವಿ ನೀಡಲಾಯಿತು. ನಗರದಲ್ಲಿ ಭೂಗಳ್ಳರು ಅನಧಿಕೃತವಾಗಿ ಟ್ಯಾಕ್ಸ್ ಡ್ಯೂಪ್ಲಿಕೇಟ್ನಿಂದ APL ನಂಬರ್ಗಳನ್ನು, ಬಾರ್ ನಂಬರ್ಗಳನ್ನು ಸೃಷ್ಟಿಸಿಕೊಂಡು ಅಕ್ರಮವಾಗಿ ನೋಂದಣಿ ಮಾರಾಟ ನಡೆಸಲಾಗುತ್ತಿದೆ. IDSMT ಲೇಔಟ್ನಲ್ಲಿ 599 ನಿವೇಶನಗಳಿಗೆ ಮಾತ್ರ ಮಂಜೂರಾತಿ ಇದೆ. ನಗರಸಭೆ ಸದಸ್ಯರು, ಅಧ್ಯಕ್ಷರುಗಳು ಹಸ್ತಕ್ಷೇಪ ಮಾಡಿ ಒಂದು ನಂಬರ್ ಪಡೆದು ಟ್ಯಾಕ್ಸ್ ಖಾತೆ ಪಡೆದು ನೋಂದಣಿ ಮಾಡಿಕೊಳ್ಳಲಾಗುತ್ತಿದೆ. ಅಕ್ರಮ ದಾಖಲೆಗಳನ್ನು ಸೃಷ್ಟಿಸಿಕೊಳ್ಳಲು ನಗರಸಭೆ ಸದಸ್ಯರು ಹಾಗೂ ಸಿಬ್ಬಂದಿಗಳು ಕಾರಣರಾಗಿದ್ದಾರೆ. ಕೂಡಲೇ ಅಕ್ರಮ ಮನೆ ಕಟ್ಟಿಕೊಂಡವರು, ಅಕ್ರಮ ನೋಂದಣಿ ಮಾಡಿಕೊಳ್ಳುವವರನ್ನು ಲಿಂಕ್ ದಾಖಲೆಗಳನ್ನು ಪರಿಶೀಲಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ರಾಯಚೂರು ನಗರದ IDMC ಲೇಔಟ್ ಒಟ್ಟು ನಿವೇಶನಗಳು 599 ರೆಗ್ಯುಲರ್ ನಂಬರ್ಸ್ ಇದ್ದು, ಸುತ್ತಮುತ್ತಲಿನ ಮಾವಿನಕೆರೆ ಸರ್ಕಾರಿ ಸ್ಥಳಗಳನ್ನು ಒತ್ತುವರಿ ಮಾಡಿ ಅಕ್ರಮ ನಂಬರ್ ಪ್ಲಾಟ್ಗಳನ್ನು ಸೃಷ್ಟಿ ಮಾಡಿ ದಾಖಲಾತಿಗಳನ್ನು ಸೃಷ್ಟಿಸಿ ಈ ಖಾತೆ ಮಾಡುತ್ತಿರುವ ರಾಯಚೂರು ನಗರಸಭೆ ಕಾರ್ಯಾಲಯದ ಅಧಿಕಾರಿಗಳು, ಸಿಬ್ಬಂದಿಗಳು ಶಾಮೀಲಾಗಿದ್ದು, ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಮನವಿ. ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜೈ ಭೀಮ ಗರ್ಜನೆ ಜಿಲ್ಲಾ ಸಮಿತಿ ರಾಯಚೂರು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ರಾಯಚೂರು ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ IDMC ಲೇಔಟ್ನಲ್ಲಿ ಅಧಿಕೃತವಾಗಿ ಕೇವಲ 599 ನಿವೇಶನಗಳಿದ್ದು, RDA ಮತ್ತು ನಗರಸಭೆಯಿಂದ 599 ನಿವೇಶನಗಳಿಗೆ ಮಾತ್ರ ಅನುಮೋದನೆ ಇದೆ. ಆದರೆ ರಾಯಚೂರು ನಗರದ ಭೂಗಳ್ಳರು ಅನಧಿಕೃತವಾಗಿ ಕೇವಲ ಟ್ಯಾಕ್ಸ್ ಡ್ಯೂಪ್ಲಿಕೇಟು, MPL ನಂಬರ್, ಬಾರ್ ನಂಬರ್ ಅಕ್ರಮವಾಗಿ ಸೃಷ್ಟಿ ಮಾಡಿಕೊಂಡು ಸರ್ಕಾರ ಮತ್ತು ನಗರಸಭೆ ಕಣ್ಣಿಗೆ ಮಣ್ಣು ಏರಿಸಿ ಲಕ್ಷಾಂತರ ರೂಪಾಯಿಗಳಿಗೆ ಅಕ್ರಮ ನಿವೇಶನಗಳು ಮಾರಾಟ ಮಾಡುತ್ತಿದ್ದಾರೆ. IDMC ಲೇಔಟ್ನಲ್ಲಿ ಕೇವಲ 599 ನಿವೇಶನಗಳಿದ್ದು, ಯಾವುದೇ ಬಾರ್ ನಂಬರ್ ಇರುವುದಿಲ್ಲ. ಇಲ್ಲಿ ಸಂಬಂಧ ಇರಲಾರದ ನಂಬರ್ಗಳು ನಗರಸಭೆ RDA ಅನುಮೋದಿತವಲ್ಲದ ನಿವೇಶನಗಳನ್ನು ಪತ್ತೆ ಹಚ್ಚಬೇಕಾಗಿದೆ. ಮಾವಿನಕೆರೆಗೆ ಮಣ್ಣು ಹಾಕುವುದು, ಅದಕ್ಕೆ ಒಂದು ನಂಬರ್ ಪಡೆದು ಟ್ಯಾಕ್ಸ್ ಖಾತೆ ಪಡೆದು ಯಾರನ್ನೋ ಕೂಡಿಸಿ ರಿಜಿಸ್ಟ್ರೇಷನ್ ಮಾಡಿಸಿ ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ಮಾಡಿರುವ ಭೂಗಳರು ಹುಟ್ಟುಕೊಂಡಿದ್ದಾರೆ. ಇದಕ್ಕೆ ನಗರಸಭೆ ಚುನಾಯಿತ ಸದಸ್ಯರು, ನಗರಸಭೆ ಸಿಬ್ಬಂದಿಗಳು ಸೇರಿ ಅಕ್ರಮವಾಗಿ ದಾಖಲೆಗಳನ್ನು ಸೃಷ್ಟಿಸಿ ಪಕ್ಕದಲ್ಲಿ ಇರುವ ಮಾವಿನಕೆರೆಯಲ್ಲಿ ಮಣ್ಣು ಹಾಕಿ ಅಲ್ಲಿ IDMC ಲೇಔಟ್ನ ಹೊಸದಾಗಿ ಅಕ್ರಮ ಪ್ಲಾಟ್ಗಳನ್ನು ಸೃಷ್ಟಿಸಿ ಮಾರಾಟ ಮಾಡುತ್ತಿದ್ದಾರೆ. ಈ ಅಕ್ರಮ ವ್ಯವಹಾರದಲ್ಲಿ ನಗರಸಭೆ ಸದಸ್ಯರು, ಅಧ್ಯಕ್ಷರುಗಳು ಹಸ್ತಕ್ಷೇಪ ಮಾಡಿ ನಗರಸಭೆ ಸಿಬ್ಬಂದಿಗಳಿಂದ ಅಕ್ರಮವಾಗಿ IDMC ಲೇಔಟ್ನಲ್ಲಿ, ಅಂದರೆ ಪಕ್ಕದಲ್ಲಿ ಇರುವ ಮಾವಿನಕೆರೆಯ ಜಾಗದಲ್ಲಿ ಮಣ್ಣು ತುಂಬಿ ಈ ಖಾತೆ ಸೃಷ್ಟಿಸಿ ನಂಬರ್ಗಳು ನೀಡುವಂತೆ ಸಿಬ್ಬಂದಿಗಳ ಮೇಲೆ ಒತ್ತಾಯ ಮಾಡುತ್ತಿದ್ದಾರೆ. ಆದ್ದರಿಂದ ಕೂಡಲೇ ಈ ಸಂದರ್ಭದಲ್ಲಿ ರವೀಂದ್ರನಾಥ್ ಪಟ್ಟಿ, M ವಸಂತಕುಮಾರ್, M ಈರಣ್ಣ, S ಪ್ರಸಾದ್, ಮಾರೆಪ್ಪ ರೈಲ್ವೆ, ಯಲ್ಲಪ್ಪ ಅರಳಿಬೆಂಚಿ, ಅನಿಲ್ ಅಸ್ಕಿಹಾಳ್, ಶರಣಬಸವ ಇದ್ದರು. ಈಗ ಜಾಹೀರಾತು. SA ಫ್ಯಾಷನ್ ಹಬ್ ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್ ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಬೆಸ್ಟ್ ಕ್ವಾಲಿಟಿ ಡ್ರೆಸ್ಸಸ್ ಫಾರ್ ಆಲ್ ಫೆಸ್ಟಿವಲ್ಸ್ ಅಂಡ್ ಫಂಕ್ಷನ್ಸ್, ಫ್ಯಾನ್ಸಿ ಅಂಡ್ ಫಾರ್ಮಲ್ ಕಿಡ್ಸ್ ಅಂಡ್ ವುಮೆನ್ಸ್ ವೇರ್, ಇಂಡೋ ವೆಸ್ಟರ್ ವೇರ್, ಹೋಸ್ಲಿ, ಕಾಟನ್ ಸೂಟ್ಸ್, ಬಾಂಧನಿ ಸೂಟ್ಸ್, ಫ್ಯಾನ್ಸಿ ದುಪಟ್ಟಾ ಅವೈಲಬಲ್ ಫ್ಯಾನ್ಸಿ ಅಂಡ್ ಫಾರ್ಮಲ್ ಕ್ಲಾತ್ಸ್ ಇನ್ ಕಾಟನ್, ರಿಯಾನ್, ಜಾರ್ಜೆಟ್, ನೆಟ್, ಲಿರಿಕಾ ಎಕ್ಸೆಟ್ರಾ, ಟಾಪ್, ಕುರ್ತಿ, ಚೂಡಿದಾರ್, ಲಾಂಗ್ ಫ್ರಾಕ್, ಗೌನ್ಸ್, crop tops, sharara, midi, nighties, sarees, leggings, plaza, etc. Denima and Lyrica jackets, jeans, baba suit, Jodhpuri blazers, jibba, pajama, pathani, underwears, etc. Visit SA Fashion Hub opposite Dr. Kallappa Doctor's Lane, Petla Bridge Road, Raichur. Mobile 99727 79770. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ
ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, ಡಿಸ್ಕವರ್ 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884460181. Sri Raghavendra Ghee, Sri Raghavendra Tupa, Sri Raghavendra Ghee. ರಾಯಚೂರು ನಗರದಲ್ಲಿ ಆರಂಭಗೊಂಡಿರುವ GRR ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ದ ಬೆಸ್ಟ್ ಪ್ಲೇಸ್ ಫಾರ್ ಸ್ಟೇ. ವಿ ಹ್ಯಾವ್ ಡಬಲ್ ಬೆಡ್ರೂಮ್ಸ್, AC and non-AC. ಎಕ್ಸ್ಟ್ರಾ ಬೆಡ್ ಫೆಸಿಲಿಟೀಸ್ ಆಲ್ಸೋ ಅವೈಲಬಲ್. ನಮ್ಮ ಲಾಡ್ಜ್ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರ ಇರುವುದರಿಂದ ಮದುವೆ ಮತ್ತು ಇತರ ಸಮಾರಂಭಗಳಿಗೆ ಬರುವ ಅತಿಥಿಗಳಿಗೆ ಉಳಿದುಕೊಳ್ಳಲು ಅನುಕೂಲವಾಗಿದೆ. ಫೆಸಿಲಿಟೀಸ್: ಲಿಫ್ಟ್, CCTV ಇನ್ ಆಲ್ ಫ್ಲೋರ್, ಹಾಟ್ ವಾಟರ್ ಮತ್ತು ವಿಶಾಲವಾದ ಅಂಡರ್ ಗ್ರೌಂಡ್ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಬುಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ. GRR ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ರೈಲ್ವೆ ಸ್ಟೇಷನ್ ಸರ್ಕಲ್, ರಾಯಚೂರು. ದೂರವಾಣಿ 08532200603. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್, ಹೋಲ್ಸೇಲ್ ಮತ್ತು ರಿಟೇಲ್. ಸ್ಟೇನ್ಲೆಸ್ ಸ್ಟೀಲ್, ಕಾಪರ್, ಅಲ್ಯೂಮಿನಿಯಂ, ಕಂಪ್ಲೀಟ್ ಮ್ಯಾರೇಜ್ ಐಟಮ್ಸ್, ಆಲ್ ಕೈಂಡ್ಸ್ ಆಫ್ ಗಿಫ್ಟ್ ಆರ್ಟಿಕಲ್ಸ್, ಫ್ಯಾನ್ಸಿ ಐಟಮ್ಸ್, ಅಲ್ಮಾರಾ, ಕಾಟ್, ಮ್ಯಾಟ್ರಿಸಸ್, ಮಿಕ್ಸರ್ ಗ್ರೈಂಡರ್, ಕುಕ್ಕರ್, ಫ್ಯಾನ್, iron box, crockery sets, non-stick cookware items, all hotel and supplies items available. Visit Mohammad Yasin Home Appliances, Wholesale and Retail, Ma Complex, opposite CMC Complex, Harihara Road, Raichur. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलिशान तरीके से मनाने के लिए आज ही बुक कराएं। कड़ाईचूर MS फंक्शन हॉल, नियर हबीबिया मस्जिद, LBS नगर, चंद्रबंडा रोड, रायचूर। ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ನಮ್ಮಲ್ಲಿ ಎಲ್ಲಾ ಧರ್ಮದವರ ಶುಭ ಕಾರ್ಯಗಳು ನಡೆಯುತ್ತವೆ. ನಮ್ಮಲ್ಲಿ ಕೇವಲ 25,000 ರೂಪಾಯಿಗಳಿಗೆ 12 ಗಂಟೆ ಬಾಡಿಗೆಗೆ ಕೊಡಲಾಗುತ್ತದೆ. ಇದರಲ್ಲಿ ಡೆಕೋರೇಷನ್, ಅಡುಗೆಯ ಎಲ್ಲಾ ಸಾಮಗ್ರಿ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಕೂಡಲೇ ಬುಕಿಂಗ್ ಆಗಿ ಸಂಪರ್ಕಿಸಿ. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 90361035528, 973119098. Just for you, just for kids toys, it's all about babies. ಪ್ರಪ್ರಥಮ ಬಾರಿಗೆ ನಮ್ಮ ರಾಯಚೂರು ನಗರದಲ್ಲಿ ಹುಟ್ಟಿದ ಮಗುವಿಗೂ ಮತ್ತು ಮಕ್ಕಳಿಗೆ ಬೇಕಾಗುವ ಆಟಿಕೆಗಳು, ಡ್ರೆಸ್ಗಳು, ಕಾಸ್ಮೆಟಿಕ್ಗಳು, ಇನ್ನೂ ಅನೇಕ ರೀತಿಯ ವಸ್ತುಗಳು ಸಿಗುತ್ತವೆ. ನ್ಯೂ ಬಾರ್ನ್ ಎಥ್ನಿಕ್, ರೋಮ್ ಪ್ಯಾಡ್ಸ್, ಬಾಡಿ ಸೂಟ್, ನೈಟ್ ಸೂಟ್, ಡೇ ವೇರ್, ನೀ ಪ್ಯಾಡ್, ಕ್ರೈಬ್ಸ್ ಆರ್ ಸ್ವಿಂಗ್ಸ್, mosquito net, blanket, cotton and fleece,
Cordle with cot, high chair, play game and play mat, walker, musical walker, rocking chair, storybook, newborn soft toys, garden swing, bathtub, bath towel, shampoo shade, powder puff, soap box, nappy rash cream, push chair, strollers, carry coat, carry seat, baby carrier, twins far, baby tricycles, baby riders, toy car, bikes, diaper bag, tie pants, plastic sheet with cotton mat, plastic sheet cot size, baby sleeping bag. Visit Just for You, Just for Kids Toys, Arab Mohalla Circle near Suraksha Hospital, Lal Pahadi, Raichur. Mobile 9395514369. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಹೊಸ ವರ್ಷದ ಆಚರಣೆ ಹೆಸರಿನಲ್ಲಿ ಮದ್ಯಪಾನ, ಧೂಮಪಾನ, ಅಮಲು ಪದಾರ್ಥಗಳನ್ನು ಸೇವಿಸಿ ವಾಹನಗಳನ್ನು ಅತಿ ವೇಗವಾಗಿ ಚಲಾಯಿಸಿ ಅಪಾಯಕ್ಕೆ ಗುರಿಯಾಗುತ್ತಿರುವುದನ್ನು ತಡೆಯಲು ಹೊಸ ವರ್ಷ ಆಚರಣೆಯನ್ನು ನಿಷೇಧಿಸುವಂತೆ ಒತ್ತಾಯಿಸಿ ಹಿಂದೂ ಜನಜಾಗೃತಿ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿತು. ಹೊಸ ವರ್ಷದ ಆಚರಣೆ ಹೆಸರಿನಲ್ಲಿ ಮದ್ಯಪಾನ, ಧೂಮಪಾನ, ಅಮಲು ಪದಾರ್ಥಗಳನ್ನು ಸೇವಿಸಿ ವಾಹನಗಳನ್ನು ಅತಿ ವೇಗವಾಗಿ ಚಲಾಯಿಸಿ ಅಪಾಯಕ್ಕೆ ಗುರಿಯಾಗುತ್ತಿರುವುದನ್ನು ತಡೆಯಲು ಹೊಸ ವರ್ಷ ಆಚರಣೆಯನ್ನು ನಿಷೇಧಿಸುವಂತೆ ಒತ್ತಾಯಿಸಿ ಹಿಂದೂ ಜನಜಾಗೃತಿ ಸಮಿತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಲಾಯಿತು. ಐತಿಹಾಸಿಕ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಡಿಸೆಂಬರ್ 31ರಂದು ಮಧ್ಯರಾತ್ರಿ ಕುಡಿದು ಕುಪ್ಪಳಿಸುವ ಸಂಸ್ಕೃತಿ ಹೆಚ್ಚಾಗುತ್ತಿದೆ. ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗಿರುವ ಯುವ ಜನಾಂಗ ಸಂಭ್ರಮಾಚರಣೆ ಹೆಸರಿನಲ್ಲಿ ಮೋಜು ಮಸ್ತಿ ಪ್ರದರ್ಶಿಸುತ್ತಿದ್ದಾರೆ. ಯುಗಾದಿಯಂದು ವರ್ಷ ಆಚರಣೆ ಮಾಡುವ ಬದಲು ಹೊಸ ವರ್ಷ ಆಚರಣೆಯನ್ನು ಕ್ಯಾಲೆಂಡರ್ ವರ್ಷದಂದು ಆಚರಿಸಿ ಅಪಾಯಕ್ಕೆ ಗುರಿಯಾಗುತ್ತಿರುವುದನ್ನು ತಪ್ಪಿಸಲು ನಿಷೇಧಿಸಬೇಕೆಂದು ಆಗ್ರಹಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ಕೊರೋನಾ ಹೆಚ್ಚಳವಾಗುತ್ತಿರುವ ಪ್ರಸ್ತುತ ದಿನಗಳಲ್ಲಿ ನೂರಾರು ಸಂಖ್ಯೆ ಯುವಕರು ಮೋಜಿನಲ್ಲಿ ಭಾಗವಹಿಸುವುದನ್ನು ತಡೆಯಬೇಕಿದೆ. ಸಾರ್ವಜನಿಕ ಆಚರಣೆಯ ಮೇಲೆ ನಿಷೇಧ ಹೇರಿ ರಾಷ್ಟ್ರ ನಾಯಕರ ಆದರ್ಶಗಳನ್ನು ಯುವಕ ಯುವತಿಯರಿಗೆ ತಿಳಿಸಬೇಕಿದೆ ಎಂದು ಒತ್ತಾಯಿಸಿದ ಮನವಿಯನ್ನು ಸಲ್ಲಿಸಲಾಯಿತು. ಡಿಸೆಂಬರ್ 31ರಂದು ಆಚರಿಸಲಾಗುವ ಪಾರ್ಟಿಯಿಂದ ಕೊರೋನಾದ ಸೋಂಕು ಹೆಚ್ಚು ಪ್ರಮಾಣದ ಹರಡುವ ಆರೋಗ್ಯವನ್ನು ಅಪಾಯದಲ್ಲಿಡುವುದು ಯೋಗ್ಯವಲ್ಲ. ಆದ್ದರಿಂದ ಡಿಸೆಂಬರ್ 31 ಹಾಗೂ ಜನವರಿ 1 ಅಂದರೆ ಕ್ರೈಸ್ತ ಹೊಸ ವರ್ಷದ ನಿಮಿತ್ತವಿರುವ ಸಾರ್ವಜನಿಕ ಕಾರ್ಯಕ್ರಮಗಳ ಮೇಲೆ ನಿಷೇಧ ಹೇರಬೇಕು. ಮುಂಬರುವ 31 ಡಿಸೆಂಬರಂದು ರಾಜ್ಯದಲ್ಲಿರುವ ಕೋಟೆಗಳು, ಪ್ರವಾಸಿ ತಾಣಗಳು, ಐತಿಹಾಸಿಕ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮ್ರಪಾನ ಹಾಗೂ ಮದ್ಯ ಸೇವನೆ ಮಾಡುವುದನ್ನು ಪಾರ್ಟಿಗಳ ಮಾಡುವುದನ್ನು ಪ್ರಾಚೀನ ಕೋಟೆಗಳು, ಪ್ರವಾಸಿ ಸ್ಥಳಗಳು, ಐತಿಹಾಸಿಕ ಸಾರ್ವಜನಿಕ ಸ್ಥಳಗಳಲ್ಲಿ ಮದ್ಯಪಾನ ಮತ್ತು ಪಾರ್ಟಿಗಳನ್ನು ಜನಜಾಗೃತಿ ಕಾರ್ಯಕ್ರಮ ಮಾಡುವ ಸ್ವಯಂ ಸೇವಾ ಸಂಸ್ಥೆಯಾಗಿದೆ. ಸಮಿತಿಯು ಸಾರ್ವಜನಿಕ ಉತ್ಸವ ಮತ್ತು ಇತರ ಕಾರ್ಯಕ್ರಮಗಳಾಗುವ ಅನಾಚಾರಗಳಿಗೆ ಸಂಬಂಧಿಸಿದಂತೆ ಉದಾಹರಣೆ ರಾಷ್ಟ್ರಧ್ವಜ, ರಾಷ್ಟ್ರೀಯ ಲಾಂಛನಗಳು ಮತ್ತು ಗೌರವ ಚಿಹ್ನೆಗಳ ವಿಡಂಬನೆಯನ್ನು ತಡೆಗಟ್ಟುವುದು ಹಾಗೂ ದೇವತೆಗಳ ವಿಡಂಬನೆ ತಡೆಗಟ್ಟುವುದು ಇಂತಹ ವಿವಿಧ ವಿಷಯಗಳ ಸಂದರ್ಭದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಪ್ರಬೋಧನೆ ಮತ್ತು ಜನಜಾಗೃತಿಯನ್ನು ಮೂಡಿಸುತ್ತಿದೆ ಹಾಗೂ ಅನಾಚಾರಗಳನ್ನು ತಡೆಗಟ್ಟಲು ಸರ್ಕಾರಕ್ಕೆ ಮತ್ತು ಪೊಲೀಸರಿಗೆ ಸಹಾಯವನ್ನು ಕೂಡ ಮಾಡ್ತಾ ಇದೆ. ದೇಶದಾದ್ಯಂತ ಸದ್ಯ ಹೆಚ್ಚುತ್ತಿರುವ ಪಾಶ್ಚಾತ್ಯ ಕೆಟ್ಟ ರೂಢಿಗಳ ಅಂಧಾನುಕರಣೆಯಿಂದಾಗಿ ಹೊಸ ವರ್ಷವನ್ನು ಯುಗಾದಿಯಂದು ಆಚರಿಸದೆ ಡಿಸೆಂಬರ್ 31ರ ಮಧ್ಯರಾತ್ರಿ 12 ಗಂಟೆಗೆ ಆಚರಿಸುವ ಕೆಟ್ಟ ರೂಢಿ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ. ಈ ರಾತ್ರಿಯಂದು ಧೂಮ್ರಪಾನ, ಮದ್ಯಪಾನ, ಅಮಲು ಪದಾರ್ಥಗಳ ಸೇವನೆ ಮುಂತಾದವುಗಳ ಪ್ರಮಾಣ ಅತ್ಯಂತ ಹೆಚ್ಚಾಗಿರುತ್ತದೆ ಹಾಗೂ ಈ ರಾತ್ರಿ ಮದ್ಯಪಾನ ಮಾಡಿ ಅತಿ ವೇಗದಿಂದ ವಾಹನವನ್ನು ಚಲಾಯಿಸುವುದರಿಂದ ಅಪಘಾತಗಳು ಕೂಡ ಆಗುತ್ತಿವೆ. ಗಂಭೀರ ವಿಷಯವೆಂದರೆ ಮದ್ಯಪಾನ ಪ್ರಾರಂಭ ಮಾಡುವ ಪ್ರಮಾಣ ಹೆಚ್ಚಾಗಿದ್ದು ಇದರಲ್ಲಿ ಸಣ್ಣ ವಯಸ್ಸಿನ ತರುಣರು, ತರುಣಿಯರು ಮತ್ತು ಮಹಿಳೆಯರದ್ದು ಕೂಡ ಸಮಾವೇಶವಿರುತ್ತದೆ. ಇದರಿಂದಾಗಿ ರಾಷ್ಟ್ರದ ಯುವತಿಯರಿಗೆ ನೈತಿಕ ದೃಷ್ಟಿಯಿಂದ ನಾಶವಾಗುವ ಮಾರ್ಗದಲ್ಲಿದೆ. ಇಂತಹ ದಾರಿ ತಪ್ಪಿದ ಯೋಜನೆಗೆ ಆಗಲೇಬೇಕಿದೆ. ಆದರೆ ದುರ್ದೈವದ ಸಂಗತಿ ಎಂದರೆ ಈ ಸಂದರ್ಭದಲ್ಲಿ ಬಿ ಸುವರ್ಣ, ಡಾಕ್ಟರ್ ಆನಂದ್ ಫಡ್ನೀಸ್, ಡಾಕ್ಟರ್ ರೂಪಾ ಫಡ್ನೀಸ್, ಸುಮಲತಾ ಜಯಸೇನಾ, ರಮಾನಂದ್, ಶ್ರೀಪಾದ್ ಜೋಶಿ, ರಾಘವೇಂದ್ರ ಸೇರಿದಂತೆ ಅನೇಕರಿದ್ದರು. ತಾಲೂಕಿನ ಪುರತಿಪ್ಲಿ ಗ್ರಾಮದ ಶಫಿ ಎಂಬ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಹಲ್ಲೆ ನಡೆಸಿ ಜಾತಿ ನಿಂದನೆ ಮಾಡಿದ್ದು ಕೂಡಲೇ ಬಂಧಿಸಿ ನ್ಯಾಯ ಒದಗಿಸಿಕೊಡುವಂತೆ ಚಿನ್ನಯ್ಯ ನಾಯಕ್ ಒತ್ತಾಯಿಸಿದ್ದಾರೆ. ಗ್ರಾಮದ ಶಾಲಾ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಯನ್ನು ತಡೆಯುವಂತೆ ಒತ್ತಾಯಿಸಿ ಶಫಿ ಮಾಬೂಸಾಬ್ ಇವರು ಹಲ್ಲೆ ಮಾಡಿದ್ದಾರೆ. ಪತ್ನಿಯೊಂದಿಗೆ ಅಸಭ್ಯವಾಗಿ ವರ್ತಿಸಿ ಅವಾಚ್ಯವಾಗಿ ಜಾತಿ ನಿಂದನೆ ಮಾಡಿದ್ದಾರೆ. ಕೂಡಲೇ ಆರೋಪಿಯ ವಿರುದ್ಧ ಯರಗೇರ ಠಾಣೆಯಲ್ಲಿ ಕೇಸ್ ದಾಖಲಿಸಲಾಗಿದೆ. ಡಿವೈಎಸ್ಪಿ ಹಾಗೂ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ತನಿಖೆ ನಡೆಸಿದ್ದಾರೆ. ಕೂಡಲೇ ಆರೋಪಿಯನ್ನು ಬಂಧಿಸಿ ನ್ಯಾಯ ಒದಗಿಸುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. ಗ್ರಾಮದಲ್ಲಿ 14/12/2021 ಮಧ್ಯರಾತ್ರಿ 1:05 ಸುಮಾರದಲ್ಲಿ
ಸಫಿ ಎಂಬುವರು ನಮ್ಮ ಮನೆಗೆ ಬಂದು ಮನೆ ಮುಂದೆ ನಿಂತಿರ್ತಕ್ಕಂಥ ಒಂದು ಬೈಕನ್ನು ಪೆಟ್ರೋಲ್ ಬಿಚ್ಚಿಸಿ ಲಾಕ್ ಓಪನ್ ಮಾಡಿ ಬೆಂಕಿ ಹಚ್ಚುವ ಪ್ರಯತ್ನದಿಂದ ಮತ್ತು ಜಗಳಾಡುವ ಪ್ರಯತ್ನದಿಂದ ಬಂದು ನನಗೆ ಇದು ಮಾಡಿದಾಗ ನಾನು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಇಂಟಿಮೇಷನ್ ಕೊಟ್ಟೆ. ನಂತರ ಅವರು ಪೊಲೀಸರು ಬಂದ ನಂತರ ಮತ್ತೆ ನಮಗಿಬ್ಬರಿಗೂ ಸಮಾಧಾನ ಮಾಡಿ ಅವ್ರು ಮನೆಗೆ ಕಳಿಸಿದ್ರು, ಹೋಗ್ರಪ್ಪ ಮಲ್ಕೊಂಡ್ರೆ ಅಂತಂದು ಕಳಿಸಿದಾಗ ನಾವು ಮಲ್ಕೊಂಡ್ವಿ. ನಂತರ ಅವ್ರು ಪೊಲೀಸರು ಹೋದ್ಮ್ಯಾಗ ಮನೆಗೆ ಹೋಗಿ ಮತ್ತೆ ರಾಡ್ ತೊಗೊಂಡು ಬಂದು ನಮ್ಮ ಮೇಲೆ ಜಾತಿ ನಿಂದನೆ ಹಲ್ಲೆ ಮಾಡಿದ. ಹೆಂಗೆ ಹಲ್ಲೆ ಮಾಡಿದ ಅಂತಂದರೆ ಹಲ್ಲೆಗೆ ಕಾರಣ ಏನಪ್ಪ ಅಂತಂದರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನು ಕಂಪೌಂಡ್ ಕಟ್ಟುವಾಗ ಹೆಂಗೆ ಕಟ್ತಿದ್ದೀನಿ ಕಂಪೌಂಡು, ನಾನು ಗ್ರಾಮ ಪಂಚಾಯತ್ ಮೆಂಬರ್ ಇದ್ದೀನಿ, ಎಲ್ಲ ನಾನೇ ಮಾಡ್ತೀನಿ, ನಾನೇ ಅದಕ್ಕೆ ನಾನೇ ಬಾಸ್ ಇದ್ದೀನಿ, 5 ವರ್ಷ ಗ್ರಾಮ ಪಂಚಾಯತ್ ಸದಸ್ಯನಾಗೋರಿಗೆ ಎಲ್ಲ ಕೆಲಸಗಳು ನಾನು ಕೇಳಾರ್ದು ಯಾರು ಮಾಡಬಾರ್ದು, ನಾನೇ ಮಾಡ್ಕೊತೀನಿ ಅಂತೇಳಿ ಕೇಸಿ ಆ ಒಂದು ದೃಷ್ಟಿಯಿಂದ ನಮ್ಮ ಮೇಲೆ ಇಲ್ಲೇ ಬೇಡರ ಸುಳೆ ಮಗನೇ ನೀನು ಹೆಂಗೆ ಕಟ್ತೀಯಾ, ನಾನು ನಿನ್ನ ಮುನ್ನೆ ಎಲ್ಲರನ್ನ ಮುಗಿಸೇ ಬಿಡ್ತೀನಿ, ಇಲ್ಲ ಅಂತಂತಂದ್ರೆ ನೋಡಿ ಮುಂದೆ ನಿಮ್ಗೆ ಹೆಂಗಿರ್ತದ, ನಾನು ಹೇಳ್ದಂಗೆ ಕೇಳಬೇಕು ಅನ್ನೋದ್ರಾಗ ನಮ್ಮ ಹೆಣ್ಮಕ್ಳು ಮನೆ ಒಳಗೆ ನಮ್ಮ ಸೊಸೆ ಮತ್ತು ನನ್ನ ಮಗ ನನ್ನ ಹೆಂಡತಿ ಯಾಕೆ ಗಲಾಟೆ ಮಾಡ್ತಾರಂತೂ ಮನೆಗಳಿಂದ ಎದ್ದು ಹೊರಗೆ ಬಂದರು. ನಾನು ಹೊರಗೆ ಕಟ್ಟೆ ಮೇಲೆ ಮಲ್ಕೊಂಡಿದ್ದೆ. ಆ ಕಟ್ಟೆಯಲ್ಲಿ ನಮ್ಮ ಹತ್ತಿ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಹತ್ತಿಯನ್ನು ಗೂಡಾಕಿದ್ದೆ. ಅದನ್ನು ಕಾಯಿಸಲು ನಾನು ಹೊರಗಡೆ ಮಲ್ಕೊಂಡಾಗ ಯಾಕೆ ಗಲಾಟೆ ಆಗ್ತದೆ ಅಂತ ಬಂದಾಗ ಅವರು ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತೀಯಾ ಅಂತ ನನ್ನ ಹೆಂಡತಿ ಬಂದಾಗ ನನ್ನ ಹೆಂಡತಿ ಸೆರಗಿನಿಂದ ಅವಾಚ್ಯ ಶಬ್ದಗಳಿಂದ ಬೈದು ಇಲ್ಲೇ ಬೇಡರ ಸೊಳೆ ಮಗನೇ ನಿಮ್ಮನ್ನು ಮುಗಿಸೇ ಬಿಡ್ತೀನಿ, ನಿಮ್ಮನ್ನ ಎಲ್ಲರೂ ಮುಗಿಸೋವರೆಗೆ ನಾನು ಹೋಗೋದಿಲ್ಲ, ಹಂಗೆ ಹಿಂಗೆ ಅಂತೇಳಿ ರಾಡ್ ತಗೊಂಡು ಹೊಡೆಯಕ್ಕೆ ಬಂದಾಗ ನನಗೂ ಒಂದು ಏಟು ಬಿತ್ತು. ಆದ ನಂತರ ಒಂದು 2-3 ಜನ ಬಂದರು. ಬಂದ ನಂತರ ಆವಾಗ ಬಿಡಿಸ್ಕೊಂಡ ನಂತರ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳಲ್ಲಿ ನಾನು ದೂರನ್ನು ದಾಖಲಿಸಿದೆ ಮತ್ತು ಸಂಬಂಧಪಟ್ಟ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಹೋಗಿ ಮನವಿ ಮಾಡಿದೆ, ಈ ಥರ ಹಿಂಗಾಗಿದೆ ಘಟನೆ ಅಂತೇಳಿ. ಅವಾಗ DYSP ಸಾಹೇಬರು ಮತ್ತು ಸರ್ಕಲ್ ಸಾಹೇಬರಿಗೆ ನಾನು ಎಲ್ಲರಿಗೂ ಇಂಟಿಮೇಷನ್ ತಿಳಿಸಿದೆ. ನಂತರ ಅವಾಗ FIR ಆಯಿತು. ಅವ್ರು ಬಂದು ಪಂಚನಾಮ ಮಾಡ್ಕೊಂಡು ಹೋದಾಗ ನಿನ್ನೆ FIR ಆಯಿತು ಮೊನ್ನೆ. ಆದ ನಂತರ ಇವತ್ತಿನವರೆಗೂ ಅವು ಸಫಿ ತಂದೆ ಮಾಬ್ ಎಂಬುವ್ರನ್ನ ಬಂಧಿಸಿಲ್ಲ. ಯಾಕೆ ಬಂಧಿಸಿಲ್ಲ ಅನ್ನೋದು ಗೊತ್ತಾಗೋಲ್ದು. ಮತ್ತು ಅದಕ್ಕಾಗಿ ನಾನು ನಿನ್ನೆ SP ಸಾಹೇಬ್ರಿಗೂ ಮತ್ತು DYSP ಸಾಹೇಬ್ರಿಗೂ ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರಿಗೂ ತಿಳಿಸಿದೆ, ಸಂಬಂಧಪಟ್ಟ PSIಗೂ ತಿಳಿಸಿದೆ. ಸರ್ ಮತ್ತು ಇಲ್ಲ ಸಲ್ಲದ ನನ್ನ ಮೇಲೆ ಆರೋಪ ಮಾಡೋಕ್ಕೆ ಹೋಗಿ ಈಗ ಮಹಿಳೆಯನ್ನು ಕರ್ಕೊಂಡು ಕೇಸಿ ಕೌಂಟರ್ ಕೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಅದಕ್ಕೆ ನಾನು ಗೊತ್ತಾಗಿ ನಿಮಗೆ ಇಂಟಿಮೇಷನ್ ಮಾಡಿದ್ದೀನಿ. ಅಂತರ್ ಕಾಲೇಜುಗಳ ರಾಜ್ಯ ಮಟ್ಟದ ಯೋಗ ಸ್ಪರ್ಧೆಯಲ್ಲಿ ವಿಜೇತರಾದ ಯಲಹಂಕ ರಾಮನಗೌಡನಹಳ್ಳಿ ನಾಗಾರ್ಜುನ ಪದವಿ ಕಾಲೇಜು ವಿದ್ಯಾರ್ಥಿನಿ ವಿನೂತಾ ಗೌಡ GN ಅವರು ರಾಷ್ಟ್ರಮಟ್ಟದ ಯೋಗ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ.
ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧ್ಯಕ್ಷರಾದ ಅಲ್ಕಾ ಉಪಾಧ್ಯಾಯ ಅವರನ್ನು ರಾಯಚೂರು ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಅವರು ದೆಹಲಿಯಲ್ಲಿ ಭೇಟಿ ಮಾಡಿ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಿದರು. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧ್ಯಕ್ಷರಾದ ಅಲ್ಕಾ ಉಪಾಧ್ಯಾಯ ಅವರನ್ನು ರಾಯಚೂರು ಸಂಸದ ರಾಜಾ ಅಮರೇಶ್ವರ್ ನಾಯಕ್ ಅವರು ದೆಹಲಿಯಲ್ಲಿ ಭೇಟಿ ಮಾಡಿ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಿದರು. ಅಕಲಕೋಟೆ, ಕರ್ನೂಲು, ಜೇವರ್ಗಿ, ಹತ್ತಿಗೂಡೂರು, NH 150A ಬೈಪಾಸ್ ಮತ್ತು ಬೆಳಗಾವಿ ರಾಯಚೂರು ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳ ಬಗ್ಗೆ ಅತಿ ಶೀಘ್ರವಾಗಿ ಯೋಜನೆ ಪೂರ್ಣಗೊಳಿಸಲು ಒತ್ತಾಯಿಸಿದರು. ಅಕಲಕೋಟೆ ಕರ್ನೂಲು ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಪೂರ್ಣಗೊಂಡಿದೆ ಎಂದು ಅಧ್ಯಕ್ಷರು ಸಂಸದರಿಗೆ ತಿಳಿಸಿದರು. ಜೇವರ್ಗಿ, ಹತ್ತಿಗೂಡೂರು ಮತ್ತು ಬೆಳಗಾವಿ ರಾಯಚೂರು ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳಿಗೆ DPR ಆದಷ್ಟು ಶೀಘ್ರವಾಗಿ ಕಳುಹಿಸಿಕೊಡಲು ಸ್ಥಳೀಯ ಅಧಿಕಾರಿಗಳಿಗೆ ಸೂಚನೆ ನೀಡಿರುವುದಾಗಿ ಅಧ್ಯಕ್ಷರು ಮಾಹಿತಿ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಸತಿ ಯೋಜನೆಯಡಿ ಬಾಕಿ ಇರುವ ಹಣ ಫಲಾನುಭವಿಗಳಿಗೆ ಪಾವತಿಸಲು DC ಡಾ ಅವಿನಾಶ್ ಮೆನನ್ ಸೂಚನೆ. ಪೂರ್ಣಿಮಾ ಸಂಸ್ಥೆಯ ವತಿಯಿಂದ ಅಯ್ಯಪ್ಪ ಸ್ವಾಮಿ ಪೂಜೆ ನೆರವೇರಿತು. ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಹಾತ್ಮ ಗಾಂಧಿ ಕುರಿತು ವಿಚಾರ ಸಂಕಿರಣ. ಪ್ರೌಢಶಾಲಾ ಮಟ್ಟದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಜಾರಿ ಅಗತ್ಯ. ಇಂದಿರಾ ಕೃಷ್ಣಪ್ಪ. ಮಾವಿನಕೆರೆ ಬಳಿ ಸರ್ಕಾರಿ ಜಾಗ ನಕಲಿ ದಾಖಲೆ ಸೃಷ್ಟಿಸಿ ಕಬಳಿಕೆ. ನಗರಸಭೆ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ DSS ಆಗ್ರಹ. ಹೊಸ ವರ್ಷಾಚರಣೆ ಹೆಸರಿನಲ್ಲಿ ಮೋಜು ಮಸ್ತಿ ನಿಷೇಧಕ್ಕೆ ಆಗ್ರಹಿಸಿ ಹಿಂದೂ ಜನಜಾಗೃತಿ ಸಮಿತಿ ಮನವಿ. ಚಿನ್ನಯ್ಯ ನಾಯಕನ ಮೇಲೆ ಹಲ್ಲೆ, ಆರೋಪಿ ಬಂಧನಕ್ಕೆ ಒತ್ತಾಯ. ರಾಷ್ಟ್ರ ಮಟ್ಟದ ಯೋಗ ಸ್ಪರ್ಧೆಗೆ ವಿನುತಾ ಗೌಡ GN ಆಯ್ಕೆ. ಮತ್ತು ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿಗಳ ಪೂರ್ಣಗೊಳಿಸಲು ಸಂಸದರಿಂದ ಹೆದ್ದಾರಿ ಪ್ರಾಧಿಕಾರಕ್ಕೆ ಮನವಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar Station Road, Raichur. ರಾಯಚೂರು ನಗರದಲ್ಲಿ ಆರಂಭಗೊಂಡಿರುವ GRR Residency Boarding and Lodging, the best place for stay. Railway Station Circle, Raichur. Muhammad Yasin Home Appliances Wholesale and Retail. Ma Complex opposite CMC Complex, Harihara Road, Raichur. Sri Brindavan Special Filter Coffee. Sri Brindavan Special Filter Coffee. Sri Radhakrishna Catering, Ashapur Raste, Raichuru. SA Fashion Hub, multi-branded women's and kids wear. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ತುಪ್ಪ. ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, IB ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ.
शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है। LBS ನಗರ್, ಚಂದ್ರಪಂಡ ರೋಡ್, ರಾಯಚೂರು. ರಾಯಚೂರು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭಗೊಳ್ಳುತ್ತಲಿದೆ ಶೋಭಾ ಕಾಂಚಿ ಸ್ಯಾರೀಸ್. ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿತ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಜಸ್ಟ್ ಫಾರ್ ಯು, ಜಸ್ಟ್ ಫಾರ್ ಕಿಡ್ಸ್ toys, it's all about babies. Just for you, just for kids toys. Arab Mohalla Circle near Suraksha Hospital, Lal Pahadi, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು.